ನೋಡಿ ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷವಾದ ಒಂದು ಸ್ಕೂಲಿಗೆ ಬಂದಿದ್ದೇವೆ. ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಹಾಗೂ ತರಬೇತಿ ಕೇಂದ್ರ. ಈ ಶಾಲೆಗೆ ನಾವು ಬಂದಿದ್ದೇವೆ. ಈ ಶಾಲೆಯ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರಕಾಶ್ ಜಿ ಶೆಟ್ಟಿಗಾರ್ ಅಂತ. ಈ ಶಾಲೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮಗೆ. ಅಂದ್ರೆ ಏನಂತ ಹೇಳಿದ್ರೆ, ಈ ವಿಶೇಷಚೇತನ ಮಕ್ಕಳಿಂದ ಅಥವಾ ಅಂಗವೈಕಲ್ಯ ಯಾರಿದೆ ಇವರನ್ನು ಸಮಾಜ ನೋಡೋ ದೃಷ್ಟಿಯೇ ಬೇರೆ. ಯಾಕಂದ್ರೆ ಈ ಸಮಾಜದಲ್ಲಿ ಇವರಿಂದ ಏನು ಸಾಧ್ಯ, ಇವರು ಏನ್ ಮಾಡ್ಲಿಕ್ಕೆ ಅವರಿಗೆ ಅಪಹಾಸ್ಯ ಮಾಡಿಬಿಟ್ಟು ಒಳ್ಳೆ ರೀತಿ ಅವರಿಗೆ ಪ್ರೋತ್ಸಾಹ ಕೂಡ ಬಹಳ ಕಡಿಮೆ. ಯಾಕಂದ್ರೆ ಇದನ್ನು ಸ್ವತಃ ನಾನು ಅನುಭವಿಸಿದೆ. ಯಾಕಂದ್ರೆ ನಾನು ಕೂಡ ಒಂದು ವಿಕಲಚೇತನ ಆಗಿದ್ದುಕೊಂಡು ಈ ಸಮಾಜ ಯಾವ ರೀತಿ ಅಪಹಾಸ್ಯ ಮಾಡಿದ್ರೆ, ಯಾವ ರೀತಿ ನಮ್ಮನ್ನ ಈ ಅಂಗವಿಕಲ ನೋಡ್ತದೆ, ಇದೆಲ್ಲ ಸ್ವತಃ ನಾನು ಅನುಭವಿಸಿದ. ಯಾಕಂದ್ರೆ ನಾನು ಕೂಡ ಶಾಲೆಗೆ ಹೋಗ್ಬೇಕಾದ್ರೆ ಒಂದು 7ನೇಲಿ ಇರುವಾಗ ಒಂದ್ ದಿವಸ ರಾತ್ರಿ ಮಲಗಿದ ಬೆಳಿಗ್ಗೆ ಹೇಳಲಿಕ್ಕಿಲ್ಲ, ನಾನು ಎತ್ತಿಕೊಂಡು ಹಾಸ್ಪಿಟಲ್ ಹೋಗುವಂತ ಪರಿಸ್ಥಿತಿ ಬಂತು. 3 ತಿಂಗಳು ಹಾಸ್ಪಿಟಲ್ ಅಲ್ಲೇ ಇದ್ದೆ. ಡಾಕ್ಟರ್ ಮದ್ದು ಮಾಡಿ ಮತ್ತೆ ನಡೆಯುವಾಗೆ ಆದೆ. ವಾಪಸ್ ನಡಿಬೇಕಾದ್ರೆ ಒಂದು ಕಾಲು ಕುಂಟಾಗಿತ್ತು. ಆಗ ವಾಪಸ್ ಶಾಲೆ ಹೋದಾಗ ನನ್ನ ಹೆಸರೇನು ಪ್ರಕಾಶ್ ಇತ್ತು, ಅಲ್ಲಿ ಪ್ರಕಾಶ್ ಸತ್ತು ಹೋಗಿದ್ದು. ಅಲ್ಲಿ ಕುಂಟ ಅನ್ನೋದು ಹೊಸ ಹೆಸರು ಬಂದು ನನಗೆ. ಎಲ್ರು ಕುಂಟ ಬಂದ, ಚುಟ್ಟೆ ಬಂತೆ ಹೀಗೆ ಕರೆಯುವರು. ಆದ್ರೆ ಎಲ್ಲಿ ಹೋದ್ರೆ ಅಪಾಸೆ ಬಿಟ್ಟು ಬೇರೆ ಏನಿರ್ಲಿಲ್ಲ. ಮಾನಸಿಕ ಆಗ ಮನಸ್ಸಿಗೆ ಬಹಳ ನೋವಾಗ್ತಿತ್ತು. ಯಾಕೆ ಹೀಗೆ, ನಾನು ಇವರೊಟ್ಟಿಗೆ ಆಡಿ ಬೆಳೆದವ, ಇವರೊಟ್ಟಿಗೆ ಇದ್ದವ, ಇವತ್ತು ಯಾಕೆ. ಆದ್ರೆ ಈಗ ನಾವು ಮಕ್ಕಳೊಟ್ಟಿಗೆ ಆಡ್ಲಿಕ್ಕೆಲ್ಲ ಹೋಗುವಾಗ ಯಾವ್ದು ಕ್ರಿಕೆಟ್ ಇರೋ ಕಬಡ್ಡಿ, ಆಗ ನಮ್ಮನ್ನು ದೂರದ ಚಟ್ಟೆ ಈ ಪೊಮ್ಮೆ ಈ ಕುಂಟ, ನೀನು ನಮ್ಮ ಟೀಮ್ ಬೇಡ, ನೀವು ನಮ್ಮ ಟೀಮ್ ಅನ್ನ ನಾವು ಸೋಲ್ತೇವೆ, ಇನ್ನು ಬೇಡ ಅಂತೇಳಿ ದೂರದ. ಆಗ ಮತ್ತೂ ನೋವಾಗ್ತದೆ, ಯಾಕೆ ಹೀಗೆ. ಅದೇ 7ನೇ 8ನೇ 9ನೇ 10ನೇ ಆಗ್ಬೇಕಾದ್ರೆ ಸೇಮ್ ಟೈಮು ವಾಪಸ್ ಒಂದು 2-3 ತಿಂಗಳು ಬೆಡ್ ರಿಟರ್ನ್ ಆಗ್ತಿದ್ದೆ. ಕಾಲು ನೋವು ಜಾಸ್ತಿ ಆಗ್ತಿತ್ತು. ವಾಪಸ್ ಬೆಡ್ ರಿಟರ್ನ್ ಒಂದು 2-3 ತಿಂಗಳು ಡಾಕ್ಟರ್ ಮದ್ದು ಮಾಡಿ ಮತ್ತೆ ವಾಪಸ್ ಶಾಲೆ ಹೋಗುದು. ಆದ್ರೆ ಇಲ್ಲಿ ಹೋದ್ರೆ ಅಪಾಸ್ಯ ಬಿಟ್ಟು ಬೇರೆ ಏನಿರಲಿಲ್ಲ. ಆಗ ಮನಸ್ಸು ನೋವಾಗ್ತದೆ. ಆಗ ಒಂದು ಚಾಲೆಂಜ್ ಇತ್ತು, ಏನಂದ್ರೆ ನಾವು ಇವರೇನು ಅಪಾಸ್ಯ ಮಾಡಿ ಇವರೊಂದು ಹಣ ಮಾಡಬೇಕು, ದೊಡ್ಡ ಜನ ಆಗ್ಬೇಕು, ಇವರು ಅಪಾಸ್ಯ ಮಾಡಿ ಉತ್ತರ ಕೊಡ್ಬೇಕು, ಈ ಸಮಾಜದಲ್ಲಿ ಇವರಿಗೆ ಒಂದು ದೊಡ್ಡ ಜನಕ್ಕೆ ತೋರಿಸ್ಬೇಕನ್ನೋ ಚಾಲೆಂಜ್. ಹಾಗೆ 10ನೇಗೆ ಶಾಲೆ ನಿಲ್ಸಿದೆ. ಆಮೇಲೆ ಬೇರೆ ಬೇರೆ ಕೆಲಸ ಹೋಗಿ ಸ್ಟಾರ್ಟ್ ಮಾಡಿ ಬೇರೆ ಬೇರೆ ಕೆಲಸ ಮಾಡ್ತಾ ಹಣ ಸಂಪಾದನೆ ಮಾಡಿದೆ. ಹಣ ಮಾಡಿದ್ರೆ ಬಾಂಬೆ ಹೋಗೋದು, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಆಮೇಲೆ ವಯಸ್ಸಾಗಿ ಮದುವೆ ಆಯ್ತು, 2 ಮಕ್ಕಳು, ಒಬ್ಳು ಹುಡುಗ ಒಬ್ಬ ಹುಡುಗ. ನನ್ನ ಮಗ ಕೂಡ ವಿಶೇಷಚೇತನಾಗಿ ಹುಟ್ಟಿದ. ಅವನು ವಿಶೇಷಚೇತನ ಹುಟ್ಟಿದಾಗ ಏನು ಅನಿಸ್ಲಿಲ್ಲ. ಆದ್ರೆ ದೊಡ್ಡದಾಗ್ತಾ ಬರುವಂತೆ ಚಿಂತೆಗಳು ಸ್ಟಾರ್ಟ್ ಆಯ್ತು. ಏನಂತ ಹೇಳಿದ್ರೆ, ನನಗೊಂದು ಕೇವಲ ಒಂದು ಕಾಲದ ಪ್ರಾಬ್ಲಮ್ ಆಗಿದೆ. ಆದ್ರೆ ನಮ್ಗೆ ಸಮಾಜ ಈ ರೀತಿ ಅವಹೇಳನ ಎಷ್ಟೆಲ್ಲ ಅಪಾಸ್ಯ ಮಾಡಿದೆ. ನನ್ನ ಮಗ ವಿಶೇಷಚೇತನ. ಈಗ ವಿಶೇಷಚೇತನ ಮಕ್ಕಳಂದ್ರೆ ಹೇಗೆ, ತಂದೆ ತಾಯಿ ಇರೋರಿಗೆ ನೋಡುವುದು, ಮತ್ತೆ ಯಾರು ನೋಡುವರು. ಹೀಗೆ ಯೋಚನೆ ಮಾಡ್ಬೇಕು. ನನ್ನ ಮಗ ಒಬ್ಬನೇ ಅಲ್ಲ, ಬೇರೆ ಕೂಡ ಮಕ್ಕಳಿದ್ದಾರೆ ಸಮಾಜದಲ್ಲಿ. ನಂದೊಂದು ಚಾಲೆಂಜ್ ಏನಾದ್ರು ಮಾಡ್ಬೇಕು ಸಮಾಜ. ಈಗ ಈ ಮಕ್ಕಳು ಶಾಲೆ ಮಾಡಿದ್ರೆ ಯೋಚನೆ ಮಾಡಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಸುಮಾರು 9 ವರ್ಷ ಹಿಂದೆ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭದಲ್ಲಿ 33 ಮಕ್ಕಳಿದ್ದು, ಇವತ್ತು 94 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅದು ಕೂಡ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಕೇವಲ ದಾನಿಗಳಿಂದ ನಾವು ಕೈಯಿಂದ ಹಾಕಿ ಸಂಸ್ಥೆ ನಡೆಸಿದ್ದೇವೆ. ಇವತ್ತು 20 ಜನ ಸ್ಟಾಫ್ ಇದ್ದಾರೆ. ತಿಂಗಳಿಗೆ 5 ಲಕ್ಷದವರೆಗೆ ಖರ್ಚು ಈ ಸಂಸ್ಥೆಗೆ ನಡೀತದೆ. ಆದ್ರೆ ಈ ಸಂಸ್ಥೆ ಇವತ್ತು ನಡೀತಿದೆ. ಇವತ್ತು ಕೂಡ ಕೆಲವರು ತಮಾಷೆ ಮಾಡ್ತಾರೆ, ನಡೆಯುವ ಶೈಲಿಯನ್ನು ನಡೆಯುವಾಗ ಈ ರೀತಿ ನಡೀತಾ ಇದೆ. ಅದು ಇವತ್ತು ನಾನು ತಿರುಗಿ ಕೇಳಿದೆ, ನೀವು ನನ್ನ ಶೈಲಿಯನ್ನು ಅನುಕರಣೆ ಮಾಡಿದ್ರೆ ಪರವಾಗಿಲ್ಲ, ನನ್ನಿಂದ 94 ಮಕ್ಕಳಿದ್ದಾರೆ, ಸರಿ ಇದೆ, ನೀವು 2 ಮಕ್ಕಳನ್ನು ಸಾಕಿ ತೋರಿಸಿ. ಆ ಮಟ್ಟಕ್ಕೆ ಇವತ್ತು ನಾವು ಈ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು. ಈ ಮೊದಲೇ ಸಂಸ್ಥೆ ಮೂಡಬಿದ್ರೆ ಅರಮನೆ ಬಾಗಿಲು ಪರಿಸರದಲ್ಲಿತ್ತು. ಅಲ್ಲಿ ಬಾಡಿಗೆ ಕಟ್ಟಡದಲ್ಲಿತ್ತು. ಅಲ್ಲಿ ಕಟ್ಟಡ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತೇಳಿ ಈಗ ಒಂದು 6-7 ತಿಂಗಳ ಹಿಂದೆ ಇಲ್ಲಿ ಬೆಳುವಾಯಿಗೆ ನಾವು ಶಿಫ್ಟ್ ಆಗಿದೆ. ಈಗ ಬೆಳುವಾಯಲ್ಲಿ ಮುಕ್ತಾನಂದ ಹೈಸ್ಕೂಲ್ ಆವರಣದಲ್ಲಿ ಸಂಸ್ಥೆ ನಡೆಸ್ತಾ ಇದೆ. ಇವತ್ತು ಏನೇ ಅದೇ ನಾನು ಆಗಿಲ್ಲ, ಏನು ತಮಾಷೆ ಮಾಡ್ತಾರೆ, ಏನು ಈ ಅಪಹಾಸ್ಯ ಮಾಡ್ತಾರೆ. ಇವತ್ತು ಇದೇ ಸಂಸ್ಥೆಯಲ್ಲಿ ಮಕ್ಕಳು ಈ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಕಳೆದ 8-9 ವರ್ಷ 400ಕ್ಕೂ ಮಿಕ್ಕಿ ಪದಕ ಪಡೆದಿದ್ದಾರೆ. ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಈಗ 400ಕ್ಕೂ ಮಿಕ್ಕಿ ಪದಕ ಪಡೆದಿದ್ದಾರೆ. ಅದಲ್ಲದೆ 3 ವರ್ಷದಿಂದ ಒಬ್ಳು ಹುಡುಗಿ ಇಲ್ಲಿಂದ ಫುಟ್ಬಾಲ್ ಅಲ್ಲಿ ಇಂಡಿಯನ್ ಟೀಮ್ಗೆ ಜರ್ಮನಿಗೆ ಸೆಲೆಕ್ಷನ್ ಆಗಿದ್ಲು. ಹಾಗೆ ಹೋದ ವರ್ಷ ಒಬ್ಳು ಹುಡುಗಿ ಪವರ್ ಲಿಫ್ಟಿಂಗ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್, 2 ಗೋಲ್ಡ್ 1 ಸಿಲ್ವರ್ ಮೆಡಲ್ ಬಂದು. ಒಬ್ಬ ಹುಡುಗ ನ್ಯಾಷನಲ್ ಅಲ್ಲಿ ಸೈಕ್ಲಿಂಗ್ ಅಲ್ಲಿ 3rd ಪ್ಲೇಸ್ ಬಂದ. ಹಾಗೆ ನನ್ನ ಮಗು ಕೂಡ ವಾಲಿಬಾಲ್ ಅಲ್ಲಿ ನ್ಯಾಷನಲ್ ಟೀಮ್ಗೆ ಸೆಲೆಕ್ಷನ್ ಬಂದ. ಹಾಗೆ ಈ ವರ್ಷ ಕೂಡ ಈ ಸಾಳ ಒಂದು ಹುಡುಗಿ ಒಂದು 3 ತಿಂಗಳಿಂದ ರಾಜಸ್ಥಾನದಲ್ಲಿ ಒಂದು ಹ್ಯಾಂಡ್ಬಾಲ್ ಮ್ಯಾಚ್ ಇತ್ತು, ಇಂಡಿಯನ್ ಚಾಂಪಿಯನ್ಶಿಪ್ ಹ್ಯಾಂಡ್ಬಾಲ್. ಅದರಲ್ಲಿ ನಮ್ಮ ಅವಳು ಕರ್ನಾಟಕ ತಂಡಕ್ಕೆ ಆಯ್ಕೆ ಆಯಿತು. ಕರ್ನಾಟಕ ತಂಡ 2nd ಪ್ಲೇಸ್. ಹಾಗೆ ಮೊನ್ನೆ ಅಥ್ಲೆಟಿಕ್ ಅಲ್ಲಿ ಕರ್ನಾಟಕದ ನ್ಯಾಷನಲ್ ಸೆಲೆಕ್ಷನ್ ಆಗಿದ್ದು. ಅಲ್ಲಿ ನ್ಯಾಷನಲ್ ಅಲ್ಲಿ ಶಾರ್ಟ್ ಪುಟ್ ಅಲ್ಲಿ ಗೋಲ್ಡ್, 104 ರಿಲೇ ಅಲ್ಲಿ ಗೋಲ್ಡ್, ಹಾಗೂ 200 ಮೀಟರ್ ರೇಸ್ ಅಲ್ಲಿ ಬ್ರಾಸ್ ಪದಕ ಪಡೆದಾರೆ. ಇದು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಯಾವತ್ತು ನನ್ಗೇನು ಈ ಅಂಗವೈಕಲ್ಯ ಉಂಟ ನಮ್ಗೆ ಆಡ್ಲಿಕ್ಕೆ ಯಾರು ಬಿಡ್ಲಿಲ್ಲ. ಇವತ್ತು ಅದೇ ಅಂಗವಿಕಲರು ಏನು ಸಾಮಾನ್ಯ ಅಲ್ಲ, ಅವರಿಗೂ ಸುಖರಿತ, ಅವರು ಸಾಧನೆ ತೋರಿಸಬಲ್ಲ ಇವತ್ತು ಸಮಾಜಕ್ಕೆ ಇವತ್ತು ತೋರಿಸ್ತಿದ್ದಾರೆ. ನನಗೆ ಸಿಗದ ಅವಕಾಶ ಈ ಮಕ್ಕಳ ಮುಖಾಂತರ ಇವತ್ತು ಮಾಡ್ತಾ ಇದ್ದೇನೆ. ಖಂಡಿತವಾಗಿ ಸರ್, ಇದೇ ಸಾರ ಎನ್ನುವ ಹುಡುಗಿಯಿಂದಲೇ ನಾವು ಇಲ್ಲಿಗೆ ಬರ್ಲಿಕ್ಕೆ ಕಾರಣ. ಅಂದ್ರೆ ನೋಡಿ, ನೀವು ಖಾಲಿ ಇಲ್ಲಿ ಒಂದು ಸಂಸ್ಥೆ ಕಟ್ಟಿದ್ರೆ ಅದೆಲ್ಲ ದೂರಗೆ ತಲುಪ್ತಿರ್ಲಿಲ್ಲ. ಇಂಥ ಒಂದು ಕ್ರೀಡೆಯಲ್ಲಿ ನೀವು ಅಚೀವ್ಮೆಂಟ್ ಮಾಡಿದ್ರಲ್ಲ, ಇದು ತುಂಬಾ ರೀಚ್ ಆಗಿದೆ. ಅಂದ್ರೆ ಇಂಥ ಒಂದು ಭಿನ್ನ ಸಾಮರ್ಥ್ಯದ ಒಂದು ಹುಡುಗಿ ತರಬೇತಿ ಕೊಟ್ಟು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗೋಲ್ಡ್ ಮೆಡಲ್ ತೆಗಿಬೇಕಂದ್ರೆ 140 ಕೋಟಿ ಜನಸಂಖ್ಯೆ ಇರುವಂತ ನಮ್ಮ ಭಾರತ ಅಲ್ವಾ,
ಅದರಲ್ಲಿ ಸಹ ನಿಮ್ಮ ಒಂದು ಈ ಒಂದು ಪ್ರೇರಣೆ ಎಲ್ಲರಿಗೊಂದು ಮಾದರಿಯಾಗಿದೆ. ಅದು ನಾನು ಒಂದು ಮಾತ್ರ ಖಂಡಿತವಾಗಿ ಹೇಳ್ತೇನೆ, ನಿಮ್ಗೆ ಎಸೆದಂತ ಕಲ್ಲುಗಳಲ್ಲಿ ನೀವು ಅರಮನೆ ಕಟ್ಟಿ ತೋರಿಸಿದ್ದೀರಿ ಅಲ್ವಾ ಸರ್? ಖಂಡಿತ ಖಂಡಿತ. ಅಂದ್ರೆ ಈ ಏನಂತ ಹೇಳಿದ್ರೆ ಈ ಅಭ್ಯಾಸ ಮಾಡುವವರದ್ದು ಅವರಿಗೆ ಇವತ್ತು ನಾನು ಈ ಸಾಧನೆ ಮುಖಾಂತರ ಅವರಿಗೆ ಉತ್ತರ ಕೊಡ್ತಾ ಇದ್ದೇನೆ. ಇನ್ನೊಂದೀಗ ಅವಳು ಸಾಳಕಾಲಿ ಸ್ಪೋರ್ಟ್ಸ್ ಅಲ್ಲಿ ಅಲ್ಲ, ಕಲ್ಚರಲ್ಲಿ ಹೋಗೋದ್ರು ಹಾಗೆ ಒಳ್ಳೆ ನೃತ್ಯಗಾರ್ತಿ ಕೂಡ ಅವಳು. ಈಗ ಅವಳಿಗೆ ಕೇಳುದಿಲ್ಲ, ಮಾತಲೇ ಬರ್ತದೆ, ಅದು ಬೇರೆ ವಿಚಾರ. ಆದ್ರೆ ಈಗ ಅವಳ ಬೇರೆ ಬೇರೆ ಡ್ಯಾನ್ಸ್ ನೀವು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕಂದ್ರೆ ಹೋದ ವರ್ಷ ಕೂಡ ನಮ್ದು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್, ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ನಮ್ದು ಸ್ಕೂಲ್ ಫಸ್ಟ್ ಪ್ಲೇಸ್ ಬಂದು 3 ಕಡೆ, ಸ್ಟೇಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂತು. ಅದರಲ್ಲಿ ನಮ್ಮ ತಂಡದಲ್ಲಿ ಮುಂಚೂಣಿಯಲ್ಲಿ ಇರುವ ಅವಳೇ ಹುಡುಗಿ. ಹಾಗೆ ಇವತ್ತು ನಾವು ಈ ಮಕ್ಕಳಿಗೆ ಕೇವಲ ಈ ವಿಶೇಷದ ಮಕ್ಕಳಂತ ಹೇಳಿದ್ರೆ ಓದಿ ಬರೆದು ಏನ್ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಆದ್ರೆ ನಮ್ದು ಉದ್ದೇಶ ಏನಂದ್ರೆ ಈ ವಿಶೇಷದ ಮಕ್ಕಳು ನಾಳೆ ಇನ್ನೊಬ್ಬರ ಡಿಪೆಂಡ್ ಆಗಿರಬಾರ್ದು, ಅವರ ಕಾಲ ಮೇಲೆ ನಿಲ್ಬೇಕು, ಅವರ ಜೀವನ ರೂಪಿಸಿಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಸ್ಪೋರ್ಟ್ಸ್ ಒಂದು, ಇನ್ನೊಂದು ಕಲ್ಚರ್, ಹಾಗೆ ಕರಕುಶಲ ವಸ್ತುಗಳ ತರಬೇತಿ. ಅಂದ್ರೆ ಅವರಿಗೆ ಬೇರೆ ಬೇರೆ ರೀತಿಯ ಕರಕುಶಲ ವಸ್ತುಗಳ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಅಂದ್ರೆ ಅದನ್ನು ಅವರು ಸೇಲ್ ಮಾಡಿ ನಾಳೆ ಮಾಡಿ ಅದರಲ್ಲಿ ಅವನು ಜೀವನ ಸಾಗಿಸ್ಬೇಕು. ಹಾಗೆ ಇನ್ನೊಂದು ಕಂಪ್ಯೂಟರ್ ತರಬೇತಿ ಕೂಡ ನೀಡ್ತಾ ಇದ್ದೇವೆ. ಹಾಗೆ ಅಂದ್ರೆ ನಾಳೆ ಅವರು ಇನ್ನೊಬ್ಬರ ಡಿಪೆಂಡ್ ಆಗಿರಬಾರ್ದು, ಅವರ ಜೀವನ ರೂಪಿಸ್ಕೊಳ್ಳೋದು ನಮ್ದು ಈ ಸಂಸ್ಥೆಯ ಉದ್ದೇಶ. ಖಂಡಿತ ಸರ್. ಒಂದು ಗೋಲ್ಡ್ ಮೆಡಲ್ ಹೊಡೆದ ನೋಡಿಗೆ ಒಳ್ಳೆ ಸಾಳ ಅಂತೇಳಿ, ಅಂದ್ರೆ ನಮ್ಮ ಸಂಸ್ಥೆ ಪ್ರಾರಂಭ ಆಗಿರೋದ್ರಿಂದ ಈ ಸಂಸ್ಥೆಯಲ್ಲಿ ಟ್ರೈನಿಂಗ್ ಪಡೆದಿದೆ, ಈ ಸಂಸ್ಥೆಯಲ್ಲಿ ಕಲಿತಿದೆ. ಹಾಗಾಗಿ ಇವತ್ತು ನಮ್ಮ ಸಂಸ್ಥೆ ಒಂದು ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಎಲ್ಲ ವಿಚಾರಗಳಲ್ಲಿ ಬಹಳ ಮುಂದಿದ್ದಾಳೆ. ಯಾಕೆ ಸ್ಪೋರ್ಟ್ಸ್ ಅಂತ ಹೇಳಿ ಕಲ್ಚರಲ್ ಇರ್ಬೋದು, ನಾವೆಲ್ಲ ಪಠ್ಯದ ಯಾವುದಿದೆ ಅದ್ರಲ್ಲಿ ಎಲ್ಲ ಮುಂಚಿನಲ್ಲಿದ್ದಂತ ನಮ್ಮ ಸ್ಟೂಡೆಂಟ್ ಬಹಳ ಹೆಮ್ಮೆಯ ವಿದ್ಯಾರ್ಥಿ. ಆಯ್ತು. ನೋಡಿ ವೀಕ್ಷಕರೇ, ಈ ಸಲ ಒಂದು ನ್ಯಾಷನಲ್ ಒಂದು ವಿಭಿನ್ನ ಸಾಮರ್ಥ್ಯದ ಒಂದು ಕ್ರೀಡೆಯಲ್ಲಿ ಒಂದು ದಾಖಲೆಯನ್ನು ಮಾಡಿ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ತಂದ ಒಂದು ನಮ್ಮ ಈ ಶಾಲೆಯ ಸ್ಟೂಡೆಂಟ್ ಖಂಡಿತವಾಗಿ ಅಭಿನಂದನೆ ಸಲ್ಲಿಸಬೇಕು. ಮೇಡಮ್ ನಮಸ್ತೆ. ನಿಮ್ಮ ಮಗಳ ಒಂದು ಸಾಧನೆಯ ಬಗ್ಗೆ ನೀವು ಏನು ಹೇಳ್ತೀರಿ ಮೇಡಮ್? ಖುಷಿ ಆಗ್ತಾ ಉಂಟು. ಅದೇ ರಾಜ್ಯ ಮಟ್ಟಕ್ಕೆ ಹೋಗಿ ಫಸ್ಟ್ ಬಂದ್ರು, ರಾಷ್ಟ್ರ ಮಟ್ಟಕ್ಕೆ ಹೋಗಿ ಫಸ್ಟ್ ಬಂದ್ರು. ಇನ್ನೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಫಸ್ಟ್ ಬರ್ಬೇಕಂತ ತುಂಬಾ ಆಸೆ. ಇದು ಎಷ್ಟು ಜನ ಮಕ್ಕಳು ಮೇಡಮ್ ನಿಮಗೆ? ಇಬ್ರು. ಇವರು ದೊಡ್ಡವಳ? ಈ ಒಂದು ಶಾಲೆಗೆ ಬಂದ ನಂತರ ಇಂಥ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಈ ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬಾ ಇಂಪ್ರೂವ್ಮೆಂಟ್, ಇವರು ತುಂಬಾ ಇಂಪ್ರೂವ್ಮೆಂಟ್ ಇದ್ದಾರೆ. ಮತ್ತೆ ಮಕ್ಕಳು ಸಹ ತುಂಬಾ ಖುಷಿ ಆಗ್ತದೆ ನಮ್ಗೆ. ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ ಅಲ್ವಾ? ಸರ್, ಇವರ ಜೊತೆ ಯಾರೆಲ್ಲ ಹೋಗಿದ್ರಿ ನೀವು ಅಲ್ಲಿಗೆ? ಇವರ ಜೊತೆ ನಮ್ಮ ಇಲ್ಲಿದೊಬ್ರು ಟೀಚರ್ ಇದ್ದಾರೆ. ಅವರು ಟೀಚರ್ ಈ ಕನ್ನಡ ತಂಡಕ್ಕೆ ಕೋಚ್ ಆಗಿ ಹೋಗಿದ್ರು, ಕನ್ನಡ ತಂಡದಿಂದ, ಸುಚಿತ್ರಾ ಅಂತೇಳಿ. ಅವರು ಇಲ್ಲಿಂದ ಕೂಡ ನಮ್ಮ ಈ ಮಕ್ಕಳಿಗೆ ಟ್ರೈನಿಂಗ್ ಕೊಡು, ಅವರು ಕೂಡ ಅಥ್ಲೆಟಿಕ್ಸ್ ಹಾಗೆ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇಲ್ಲಿ ಕೂಡ ತರಬೇತದಾರರಾಗಿದ್ದಾರೆ. ಹಾಗೆ ಮೊನ್ನೆ ಹೋದಾಗ ಅವರು ಕನ್ನಡ ತಂಡದ ಮುಖ್ಯ ಮಹಿಳಾ ಕೋಚ್ ಆಗಿದ್ರು. ಯಾಕಂತ ಹೇಳಿದ್ರೆ ಇಂತ ಒಂದು ಒಳ್ಳೆಯ ಒಂದು ಸ್ಪೋರ್ಟ್ಸ್ ಕಲ್ಚರ್ ಇರುವಂತ ಎಷ್ಟು ಮಕ್ಕಳಿದ್ದಾರೆ ಸರ್ ನಿಮ್ಮ ಇದರಲ್ಲಿ? ಸುಮಾರು ಒಂದು 10-15 ಮಕ್ಕಳಿದ್ದಾರೆ. ಬೇರೆ ಬೇರೆ, ಈಗ ಮೊನ್ನೆ ಒಬ್ಬ ಹುಡುಗ ಕ್ರಿಕೆಟ್ಗೆ ಕರ್ನಾಟಕ ತಂಡಕ್ಕೆ ಆಯ್ಕೆಯಾಗಿ ಹೋಗಿದ್ದ. ಹಾಗೆ ನಾನು ಹೇಳಿದಾಗೆ ಪವರ್ ಲಿಫ್ಟಿಂಗ್ ಅಲ್ಲಿ ಇಲ್ಲಿಂದ ಒಬ್ಳು ಹುಡುಗಿ ನ್ಯಾಷನಲ್ ಚಾಂಪಿಯನ್, 2 ಗೋಲ್ಡ್ ಹೋದ ವರ್ಷ, 2 ಗೋಲ್ಡ್ 1 ಸಿಲ್ವರ್ ಮೆಡಲ್ ಪಡೆದಿದ್ಲು. ಹಾಗೆ ಒಬ್ಬ ಹುಡುಗ ಸೈಕ್ಲಿಂಗ್ ಅಲ್ಲಿ ನ್ಯಾಷನಲ್ ಅಲ್ಲಿ 3rd ಪ್ಲೇಸ್ ಬಂದಿದ್ದ. ಹಾಗೆ ವಾಲಿಬಾಲ್ ನನ್ನ ಮಗ ಕೂಡ ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ಆಗಿದೆ. ಹಾಗೆ 3 ವರ್ಷ ಹಿಂದೆ ಒಬ್ಳು ಹುಡುಗಿ ಇಲ್ಲಿಂದ ಫುಟ್ಬಾಲ್ ಅಲ್ಲಿ ಇಂಡಿಯಾದಿಂದ ಜರ್ಮನಿಗೆ ಸೆಲೆಕ್ಷನ್, ಇಂಡಿಯನ್ ಟೀಮಿಗೆ ಜರ್ಮನಿಗೆ ಸೆಲೆಕ್ಷನ್ ಆಗಿದೆ. ಹಾಗೆ ಮುಂಚಿನಿಂದಾನೆ ಸುಮಾರು ಅದೀಗ 8-9 ವರ್ಷದಲ್ಲಿ ಈ ಸ್ಪೋರ್ಟ್ಸ್ ಅಲ್ಲಿ 400ಕ್ಕೂ ಮಿಕ್ಕಿ ಪದಕಗಳು ಈ ಮಕ್ಕಳು ಪಡೆದಿದ್ದಾರೆ ಅಲ್ವಾ? ನೋಡಿ, ಇಲ್ಲಿ ತುಂಬಾ ನಿಮ್ಗೆ ಮೆಡಲ್ ಶೀಲ್ಡ್ ತುಂಬಾ ಇದೆ ಸರ್ ಇಲ್ಲಿ ನೋಡುದಾದ್ರೆ. ಆದ್ರೂ ಸಹ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಸರ್ಕಾರದಿಂದ ನಿಮ್ಗೆ ಅಥವಾ ಜಿಲ್ಲಾಡಳಿತದಿಂದ ಏನೋ ಒಂದು ಏನು ಇಲ್ಲ, ಇಷ್ಟವರೆಗೆ ಏನು ಸಿಗ್ಲಿಲ್ಲ ಅಂತ ಹೇಳುವಾಗ ಇದು ಕಾಣುವಂತ ಪದಕಗಳು ಕೇವಲ 1 ವರ್ಷದ ಪದಕಗಳು. ಫಸ್ಟ್ ವರ್ಷದಲ್ಲಿ ನಾವು ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಪದಕ ನಮ್ಮ ಮಕ್ಕಳು ಪಡೆದ ಒಂದು ನೋಡ್ಲಿಕ್ಕೆ 1 ವರ್ಷದ ಪದಕ ಅಲ್ವಾ? ನೋಡಿ, 1 ವರ್ಷದ ಪದಕಗಳು ಇಷ್ಟು ಸಿಗ್ಬೇಕಾದ್ರೆ ಈ ಶಾಲೆಯ ಒಂದು ಶಿಕ್ಷಕರು ಎಷ್ಟು ಒಂದು ಹಾರ್ಡ್ ವರ್ಕ್ ಮಾಡಿರ್ಬೋದು ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಟ್ರೈನ್ ಮಾಡ್ಲಿಕ್ಕೆ. ಅದರಲ್ಲಿ ಸಹ ಇವರು ಯಾವ್ದ್ರಲ್ಲಿ ಸರ್ ಒಂದು ರೇಸ್ ಅಲ್ಲಿ ಅಲ್ವಾ? ಶಾರ್ಟ್ ಪುಟ್ ಅಲ್ಲಿ ಗೋಲ್ಡ್ ಮೆಡಲ್ ಹಾಗೆ 100 4 ರಿಲೇ ಅಲ್ಲಿ ಗೋಲ್ಡ್ ಮೆಡಲ್, 200 ಮೀಟರ್ ಅಲ್ಲಿ ಬ್ರಾಸ್ ಅಲ್ವಾ?
ನೋಡಿ ಇಷ್ಟೆಲ್ಲ ಇವರಿಗೆ ಟ್ರೈನಿಂಗ್ ಕೊಟ್ಟಂತ ನಿಜವಾದ ಶಿಕ್ಷಕರಿಗೆ ನಾವು ಹ್ಯಾಟ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಸರ್ಕಾರಿ ಶಿಕ್ಷಕರು ಲಕ್ಷಗಟ್ಟಲೆ ಸಂಬಳ ತಗೊಂಡ್ರು ಸಹ ಇಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತದ್ರಲ್ಲಿ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಈ ತರ ಒಂದು ಟ್ರೀಟ್ ಮಾಡಿದ್ದಾರೆ ವೀಕ್ಷಕರೇ. ಇದರಲ್ಲಿ ನೀವು ಧ್ವನಿ ಎತ್ತಬೇಕು. ಯಾಕಂದ್ರೆ ಈ ಸ್ಫೂರ್ತಿ ಶಾಲೆಯ ಹೊರಗಿನ ನಾವು ಚಿತ್ರಣ ನಿಮ್ಗೆ ತೋರಿಸ್ತೇನೆ. ಈಗ ನಾವು ಕೇವಲ ಅದು ಕೂಡ ಈಗ ಮೊನ್ನೆ ಅಚ್ಚುಕಟ್ಟು ಮಾಡ್ಬೇಕು. ಅದು ಕೂಡ ಮ್ಯಾಚ್ ಅದು ಹರಿಯಾಣ ರೋಹ್ತಕ್ -ಡಿಗ್ರಿ ಚಳಿಯಲ್ಲಿ. ಯಾಕಂದ್ರೆ ಇಲ್ಲಿ ವೆದರ್ ಮತ್ತು ಅಲ್ಲಿ ವೆದರ್ ತುಂಬಾ ಡಿಫ್ರೆನ್ಸ್ ಇದೆ. ಆದ್ರೆ ಚಳಿಯಲ್ಲಿ ನಡುವಂತ ಚಳಿಯಲ್ಲಿ ಹೋಗಿ ಅಚೀವ್ಮೆಂಟ್ ಮಾಡಿದ್ದಾರೆ. ಇದು ಈಗ ಅಲ್ಲಿ ಹೋದದ್ದು ಎಲ್ಲ ನೀವು ಯಾವ ರೀತಿ ಇವರಿಗೆಲ್ಲ ಇದು ಮಾಡ್ತೀರಿ, ಅರ್ಥ ಮಾಡಿಸ್ತೀರಿ? ಈಗ ನಮ್ಮ ಟೀಚರ್ಸ್ ಅವರೊಟ್ಟಿಗೆ ಸಂವಾದದಿಂದಾನೇ ಇರ್ತಾರೆ. ಇವತ್ತು ನಾವು ಈಗ ಇದಕ್ಕೆ ಬಂದಿದ್ದೇವೆ, ಇವಳ ಒಂದು ಇಂಟರ್ವ್ಯೂ ತಗೊಳ್ಳಿಕ್ಕೆ. ಈಗ ನೀವು ಹೇಗೆ ಇವರಿಗೆ ಕನ್ವಿನ್ಸ್ ಮಾಡ್ತೀರಿ? ಈಗ ಇವಾಗ ಗೊತ್ತಾಗ್ಬೇಕಲ್ಲ, ನೀವು ಮಾತಾಡೋಳಿಗೆ ಮೂಮೆಂಟ್ ಅರ್ಥ ಆಗ್ತದೆ ಏನ್ ಹೇಳ್ತಿದ್ದೀರ ಅಲ್ವಾ? ಗೊತ್ತಾಗಿದೆ ನಾವು ಬಂದದ್ದು ಯಾಕೆಂತ, ಅಷ್ಟೇ ಸಾಕು. ಯಾಕಂತ ಹೇಳಿದ್ರೆ ಅದನ್ನು ಅವರಿಗೆ ಅರ್ಥ ಮಾಡಿಸುವಂತ ಮಾತಾಡೋಳಿಗೆ ಗೊತ್ತಾಗ್ತದೆ ನಾವು ಏನ್ ಹೇಳ್ತಿದ್ದೆ ಅಂತ ಅವಳಿಗೆ ಅರ್ಥ ಆಗಲ್ಲ. ಓಕೆ ಸರ್, ನಿಮ್ಮ ಶಾಲೆಯನ್ನು ಒಮ್ಮೆ ತೋರಿಸ್ತೀರಾ? ಖಂಡಿತ. ಮಕ್ಕಳು zigzag 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 ಇಷ್ಟು ನೋಡ್ ಮಗ. ಕಾಲೆತ್ತ ಪ್ರಜ್ಞಾ, ಕಾಲೆತ್ತು ಪ್ರಜ್ಞಾ, ಕಾಲೆತ್ತು. ತಾಳ ಮಾಡ್ತಾಳ ನೋಡ. ಕಾಲೆತ್ತು ಕಾಲೆತ್ತು. ನೋಡಿ ವೀಕ್ಷಕರೇ, ಮಂಗಳೂರಿಂದ ಸೀದಾ ಮಣಿಪಾಲ ಹೋಗುವಂತ, ಉಡುಪಿ ಹೋಗುವಂತ ಈ ರಸ್ತೆ ನೋಡಿ. ಈ ರಸ್ತೆಯಲ್ಲಿ ಇಲ್ಲಿ ರೈಟಿಗೆ ಕಾಣಿಸ್ತಾ ಇದೆ ಸ್ಫೂರ್ತಿ ಭಿನ್ನಮತೀಯರ ಸ್ಕೂಲ್ ನೋಡಿ. ಖಂಡಿತವಾಗಿ ಒಮ್ಮೆ ವಿಸಿಟ್ ಮಾಡಿ ನೋಡಿ. ಅಲ್ಲಿ ನಿಮ್ಗೆ ಬೋರ್ಡ್ ಹಾಕಿದ್ದಾರೆ ರಸ್ತೆ ಬದಿಯಲ್ಲಿ ನೋಡಿ. ನೀವು ಅಲ್ಲಿ ನೋಡ್ಬೋದು ನೋಡಿ, ಏನು ದೂರ ಇಲ್ಲ. ಇಲ್ಲಿ ಈಚೆ ಬಂದ್ರೆ ಖಂಡಿತವಾಗಿಯೂ ಒಮ್ಮೆ ವಿಸಿಟ್ ಮಾಡಿ. ಹೋದ ವರ್ಷ ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 3 ಕಡೆ ಫಸ್ಟ್ ಪ್ಲೇಸ್, ಹಾಗೆ ಸ್ಟೇಟ್ ಲೆವೆಲ್ ಸೆಕೆಂಡ್ ಪ್ಲೇಸ್ ಬಂದಂತ ನೃತ್ಯ ಇದೆ. ಅಂದ್ರೆ ಅದು ಸಣ್ಣ ಜಲಕ ಯಾವ್ದು ಡ್ಯಾನ್ಸ್ ಅಂತ ನಮಗೆ ತೋರಿಸಿ ನಾವು ನೋಡ್ಬೋದು ಆ ಡ್ಯಾನ್ಸ್. ಈಗ ಈ ಮಕ್ಕಳು ಒಂದು ಸಣ್ಣ ಒಂದು ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ತಾರೆ, ನೋಡುವ.